ಮಾರ್ಗದರ್ಶನದಲ್ಲಿ ಇವತ್ತು ನಿಜವಾಗ್ಲೂ ಕೂಡ ನಿಮ್ಮೆಲ್ಲರ ಉತ್ಸಾಹ ನೋಡಿದ್ರೆ ದಕ್ಷಿಣ ಭಾಗದಾಗ ನಮ್ಮ ಸಂಘಟನೆ ಜೋರ್ ಐತಂತ ನಾ ಬಹಳ ಹೆಮ್ಮೆಯನ್ನು ಹೇಳಲಿಕ್ಕೆ ಬಯಸ್ತೀನಿ. ನಿಮ್ಗೆಲ್ಲರಿಗೂ ಗೊತ್ತಿರುವಂತ ವಿಚಾರ, ನಮ್ಮ ಬೆಳಗಾವಿ ಲೋಕಸಭೆಯಲ್ಲಿ ಈ ಬಾರಿ ನಿಮ್ಮೆಲ್ಲರ ಆಶೀರ್ವಾದದಿಂದ ನಮ್ಮ ನಾಯಕರಾದಂಥ ಸನ್ಮಾನ್ಯ ಶ್ರೀ ಸತೀಶ್ ಅಣ್ಣ ಜಾರಕಿಹೊಳಿ ಸಾಹೇಬರು, ನಗರ ಶಾಸಕರಾದಂಥ ರಾಜು ಸೇಠ್ ಸಾಹೇಬರು, ಮಾಂತೇಶ್ ಕೌಜಲ್ಗಿ ಸಾಹೇಬರು, ವಿಶ್ವಾಸನ್ನ ವೈದ್ಯ ಸಾಹೇಬರು ಹಾಗೂ ಅಶೋಕ್ ಪಟ್ಟಣ್ ಸಾಹೇಬರು, ಲಕ್ಷ್ಮೀತಾಯಿ ಹೆಬ್ಬಾಳ್ಕರ್ ಅವರು, ಇವರೆಲ್ಲರ ಆಶೀರ್ವಾದದಿಂದ ಇವತ್ತು ನನ್ನ ಹೆಸರು ಮುಂಚೂಣಿಯಲ್ಲಿ ಅಂತ ಕೇಳಲಿಕ್ಕೆ ಬಯಸ್ತಾ ಇದೆ. ನಾನು ಕೂಡ ಬಹಳ ಉತ್ಸಾಹಿಯಾಗಿದ್ದೀನಿ. ಅದರ ಜೊತೆಗೆ ಚಿಕ್ಕೋಡಿ ಲೋಕಸಭೆಯಲ್ಲಿ ನಮ್ಮ ಪ್ರಿಯಾಂಕಾ ಅಕ್ಕನವರ ಹೆಸರು ಕೂಡ ಮುಂಚೂಣಿಯಲ್ಲಿದೆ. ಬಹಳ ವಿಶ್ವಾಸದಲ್ಲಿ ಇವತ್ತು ಈ ಚುನಾವಣೆಯನ್ನು ನಾವು ಎದುರಿಸಬೇಕಾಗತ್ತೆ. ನಮ್ಮ ಕಾರ್ಯಕರ್ತರ ಬಲಿಷ್ಠ ನೋಡಿದ್ರೆ ನಮ್ಮ ಗ್ಯಾರಂಟಿಗಳು ಏನ್, ನಮ್ಮ ನಾಯಕರ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ಒಂದೇನು ಚುನಾವಣೆ ಪೂರ್ವ ಏನು 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ರು, ಆ 5 ಗ್ಯಾರಂಟಿಗಳು ಕೂಡ ಇವತ್ತು ಬಹಳ ಸಕ್ಸಸ್ಫುಲಿ ಪ್ರತಿಯೊಬ್ಬರ ಮನೆ ಬಾಗಿಲಿಗೆ ತಲುಪ್ತಾ ಇದೆ. ಇವತ್ತು ಹೇಳ್ಬೇಕಂದ್ರೆ ಸರ್ವೆ ಮಾಡಿದ್ವಿ ನಾವು, ಬರೀ ಕೆಲವು ಏರಿಯಾದಲ್ಲಿ ಸರ್ವೆ ಮಾಡಿದಾಗ ಅರ್ಥ ಆಯ್ತು ಇವತ್ತು ಬಡವ ಜನ ನಿಜವಾಗ್ಲೂ ಬಹಳ ಖುಷಿ ಇದೆ. ಆದ್ರೆ ನಮ್ಮ ಕರ್ತವ್ಯ ಏನ, ನಾವು ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿಗಳು, ಶಿಸ್ತಿನ ಕಾರ್ಯಕರ್ತರು, ನಮ್ಮ ಕರ್ತವ್ಯ ಏನಂದ್ರ ಆ ಗ್ಯಾರಂಟಿಗಳನ್ನ ಇವತ್ತು ನಾವು ಮನೆ ಮನೆಗೆ ತಲುಪಿಸ್ಬೇಕು. ಬಹಳ ಒಳ್ಳೆ ಯೋಜನೆ ಇದೆ. ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಸ್ತೀನಿ, ಇಡೀ ದೇಶದಾಗ ಕರ್ನಾಟಕ ರಾಜ್ಯ ಎಲ್ಲಿ ಹೆಣ್ಮಕ್ಳಿಗೆ 2,000 ರೂಪಾಯಿ ಸಿಗತ್ತೆ, ಎಲ್ಲಿ ಹೆಣ್ಮಕ್ಳಿಗೆ ಫ್ರೀ ಬಸ್ ಅಲ್ಲಿ ಓಡಾಡ್ತಾ ಇದ್ದಾರೆ. ಇವತ್ತು ಯುವಕರಿಗೂ ಕೂಡ ಯಾರ್ಯಾರು ನಿರುದ್ಯೋಗಿ ಅದಾರ, ಪ್ರತಿಯೊಬ್ಬರಿಗೂ ಕೂಡ ಯಾರ ಡಿಗ್ರಿ ಹೋಲ್ಡರ್ಸ್ ಅದಾರ, ಅವ್ರಿಗೆ 3,000 ರೂಪಾಯಿನ ನಮ್ಮ ಸರ್ಕಾರ ಇವತ್ತು ಕೊಡ್ತಾ ಇದೆ, ಪ್ರೋತ್ಸಾಹನವನ್ನು ಕೊಡ್ತಾ ಇದೆ. ಈ ಎಲ್ಲ ಯೋಜನೆಗಳನ್ನ ನಾವು ಏನಾದ್ರೂ ಇವತ್ತಿನ ದಿವಸ ನಾವು ಜನರಿಗೆ ತಲುಪಿಸಿದ್ರೆ ನಿಜವಾಗ್ಲೂ ಕೂಡ ನಮ್ಮ ಲೋಕಸಭೆಯಲ್ಲಿ ನಾವು ಗೆಲ್ಲಿಕ್ಕೆ ನಾವು ಬಹಳ ಸುಲಭವಾಗಿ ಬಯಸ್ತೀನಿ. ನನಗೆ ಏನ್ ಬೇಜಾರಾಗ್ತದೆ ಒಬ್ಬ ಯುವ ಕಾರ್ಯಕರ್ತನಾಗಿ ನಾನು ಹೇಳಿ ಬಯಸ್ತೀನಿ, ಏನ್ ಬೇಜಾರಾಗ್ತದೆ, ಬಹಳ ಬಹಳ ಕಮ್ಮಿ ಅಂತರದಿಂದ ನಾವು ಹೋದ ಲೋಕಸಭೆ ಚುನಾವಣೆಯಲ್ಲಿ ನಾವು ಬಹಳ ಕಮ್ಮಿ ಅಂತರದಿಂದ ಸೋತ್ವಿ, ಬಹಳ ಕಡಿಮೆ ಅಂತರದಿಂದ. ಯಾಕಂದ್ರ ಯಾವತ್ತೂ ಕೂಡ ನಾವು ಅಷ್ಟು ಕಮ್ಮಿ ಅಂತರದಿಂದ ಸೋಲ್ತೀವಿ ಅಂತ ನಮ್ಮ ಕನಸು ಮನಸ್ಸಿನಾಗ ಅನ್ಸಿರ್ಕಿಲ್ಲ. ಬಹಳ ಪರಿಶ್ರಮ ಪಟ್ಟಿದ್ವಿ ನಾವೆಲ್ಲರೂ. ಆದ್ರೆ ನಿಮ್ಗೆ ಗೊತ್ತು ವಿರೋಧಿಗಳು ಯಾವ ತರ ಪ್ರಚಾರ ಮಾಡ್ತಾರೆ ಅಂತ ಹೇಳಿ. ಆದ್ರೆ ಈ ಬಾರಿ ನನಗನ್ಸ್ತದೆ जन बाळ हुशार आहे. यावेळी 100% मी तुम्हाला सगळ्यांना सांगू इच्छितो, आज लोक पण फार हुशार झालेले आहेत. आज लोकांना माहिती आहे कोण उमेदवार काम करणार आहे आणि कोण उमेदवार फक्त भाषण करणार आहे. मी तुम्हाला सगळ्यांना एकच विनंती करू इच्छितो, काँग्रेस पक्षाचा कार्यकर्त्याला आज उमेदवारी मिळेल, जे कुणाला मिळेल आम्हाला 100% या भागातून त्यांना लीड द्यायचा आहे. जेवढ्याकडून माझ्याकडून जेवढा परिश्रम होऊ शकते, जेवढं मी कार्य करू शकतो, जेवढ्या लोकांना मी भेटू शकतो, मी सगळ्यांच्या घरोघरी जाणार आहे आणि सगळ्यांना मी भेटणार आहे. परंतु तुमच्या आशीर्वादाशिवाय काही होणार नाही. तुम्ही सगळेजण आज एक वेळ सज्ज व्हायला पाहिजे. आज वडगाव भाग असू देत, आज खासबाग भाग असू देत, शापूर भाग असू देत, कुठं कुठं तुम्ही आम्हाला बोलवता त्या ठिकाणी आम्ही येऊन सगळ्यांना भेटायला तयार आहे. मी या व्यासपीठावरती उपस्थित असलेल्या सर्व आमच्या दक्षिण भागाच्या नेत्यांना मी एवढाच विश्वास देऊ इच्छितो, तुम्ही काही काळजी करू नका. तुमच्या सोबत आमचे सन्मान्य सतीश अण्णा जारकिहोळी साहेब आहेत आणि लक्ष्मीताई हेब्बाळकर मॅडम आहेत आणि राजू सेठ साहेब आहेत. तुम्ही काय काम सांगता आम्हाला, जे काही समाजकारण तुम्ही आम्हाला सांगता ते प्रत्येक कार्यक्रम मध्ये आम्ही भागी घ्यायला तयार आहे. एवढंच यावेळी आम्हाला फार चांगलं संधी आहे. सगळीकडे काँग्रेस पक्षाचं वातावरण आहे. जे काही गॅरंटी आम्ही दिलेलं आहे, लोकांपर्यंत पोहोचलेलं आहे, ते सगळे सच आहेत की पक्षाला यावेळी आम्हाला निवडून द्यायलाच पाहिजे आणि ह्यावेळ 100% खासदार आम्हाला बदलायलाच लागेल. एवढंच सांगतो आणि येणाऱ्या दिवशी भरपूर काही तुमच्या सोबत येऊन आम्हाला माझा विचार मांडायचा आहे. तुमचा सगळ्यांचा आशीर्वाद पाहिजे. एक वेळ संधी द्या. एवढं सांगून माझं 2 शब्द संपवतो. बोला छत्रपती शिवाजी महाराज की, डॉक्टर बाबासाहेब आंबेडकर की, संगोळी रायಣ್ಣ की. ಧನ್ಯವಾದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.